ಹಯಗ್ರೀವರು ಇರ್ತಾರೆ. ಅಕ್ಷರ ಲೋಕದಿಂದ ಕೊಡ್ತಾ ಇರ್ತಾರೆ. ಇದೆಲ್ಲ ಪಾಸಾನ್ ಆಗ್ತಿರುತ್ತೆ ನಮ್ಗೆ. ನಾವೆಲ್ಲರೂ ಅಕ್ಷರ ಲೋಕಕ್ಕೆ, ಅಕ್ಷರ ಜ್ಞಾನಕ್ಕೆ ಕನೆಕ್ಟ್ ಆಗಿರೋರೇನೆ. ಯಾವತ್ತು ಓದಿಲ್ಲ ಬರ್ದಿಲ್ದೇ ಇರೋರು ಕೂಡ ಕನೆಕ್ಟ್ ಆಗಿರ್ತಾರೆ. ಓದಿರೋರ್ಗಿಂತ ಜಾಸ್ತಿ ಅವರೇ ಚೆನ್ನಾಗಿ ಮಾತಾಡ್ತಿರ್ತಾರೆ, ಮಾತಿಗೆ ಮಾತು. ಅಕ್ಷರ ಲೋಕದ ಜ್ಞಾನ ಸಂಪಾದನೆ ಆಗಿರುತ್ತೆ. ಈಗ ಎಲ್ಲರೂ ಅಕ್ಷರ ಲೋಕಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ, ಆಗಿದ್ದೀರಾ. ನಿಮ್ಗೆ ನಿಮ್ಮೊಳಗಿಂದ ಏನೇನು ಉದ್ಭವ ಆಗುತ್ತೆ ಅದನ್ನ ತಗೊಳ್ಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ. ಮನಸ್ಸಿನ ಬಲ, ಮನೋಬಲ ಅಂದ್ರೆ ಆ ಮನೋಬಲವನ್ನ ಇವತ್ತು ಅಕ್ಷರ ಲೋಕದ ಕಡೆ, ಅಕ್ಷರದ ಜ್ಞಾನದ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಜೀವನ ಮಾಡೋದಕ್ಕೆ, ಜಗಳ ಆಡೋದಕ್ಕೆ, ಕಿತ್ತಾಡೋದಕ್ಕೆ, ಅರ್ಚಾಡೋದಕ್ಕೆ, ಕಿರ್ಚಾಡೋದಕ್ಕೆ ಏನನ್ನು ನಿಮ್ಮ ಮನೋಶಕ್ತಿಯನ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಒಳ್ಳೇದ್ರ ಕಡೆಗೆ, ಜ್ಞಾನ ಸಿದ್ಧಿಯ ಕಡೆಗೆ ಅದನ್ನ ಉಪಯೋಗಿಸ್ಕೊಳ್ಳಿ ಅನ್ನೋದು ಹಯಗ್ರೀವ ಸ್ವಾಮಿಗಳಿಂದ ಬರ್ತಾ ಇದೆ. ಮಹಾವತಾರ್ ಬಾಬಾ ಅವರು ಹೇಳ್ತಾ ಇದ್ದಾರೆ, ಗುರು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ರಮಣ ಮಹರ್ಷಿ ಅವರು, ಯಮಧರ್ಮರಾಯ ಅವರು ಎಲ್ಲರೂ ಬಂದು ನಿಂತ್ಬಿಟ್ಟಿದ್ದಾರೆ. ಗುರುವೃಂದ, ಜ್ಞಾನವೃಂದ, ತಾಯಿ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಕಾಳಿಮಾತೆ, ಅನ್ನಪೂರ್ಣೇಶ್ವರಿ ಅಮ್ಮ, ಇನ್ನು ಬೇರೆ ಲೋಕದಿಂದ ಕೆಲವು ಸಿದ್ಧಾಂತಗಳು ಬಂದು ನಿಂತಿದ್ದಾವೆ.